ಇದು 5ನೇ ವಾರ ಸರ್. ನಾವು ಅನ್ಕೊಂಡಿರೋದು ಸ್ವಲ್ಪ ಪರವಾಗಿಲ್ಲ ಸರ್, ನಡೀತಾ ಇದೆ. ನಮ್ಮ ಅಣ್ಣವರು 9 ವಾರ ಬಂದಿದ್ದಾರೆ. ಅವ್ರು ಕುಡಿತಾ ಇದ್ರು, ತುಂಬಾ ಕುಡಿಯೋದು ಬಿಟ್ಬಿಟ್ರು. ಅದು ನೋಡಿ ನಮ್ಗೆ ಬರಬೇಕು ಅಂತ ಅನಿಸ್ತು. ನಾವು ಬಂದಿರೋದಕ್ಕೂ ನಮ್ಗೆ ಸ್ವಲ್ಪ ಸಕ್ಸಸ್ ಆಗಿದೆ. ಅದರಿಂದ ನಂಬಿಕೆ ಮೇಲೆ ನಾವಿಲ್ಲಿ ಬರ್ತಾ ಇದೀವಿ. ಸತ್ಯ ಇದೆ ಸರ್, ಏನಕ್ಕಿಲ್ಲ. ನಾನು ಯಾರು ನಂಬಿದ್ರೆ ನಂಬಿಲ್ಲ ಅಂದ್ರೆ ನಾವು ನಂಬ್ತೀವಿ ಸರ್. ನಮ್ಮ ಮನೆ ಪಕ್ಕದಲ್ಲೇ ಹೇಳಿದ್ದಾರೆ ಸರ್, ಆದ್ರೆ ನಾವು ನಂಬಿಲ್ಲ. ಇವಾಗ ಅವರು ಅಕ್ಕಪಕ್ಕದವ್ರು ನೋಡಿ ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ಹೇಳ್ತಾರೆ. ನಾವು ಅವ್ರು ನಂಬ್ಕೊಂಡು ಬರ್ತಾ ಇದೀವಿ, ನಾವು ಅಮ್ಮನ್ ನಂಬ್ಕೊಂಡು ಬರ್ತಾ ಇದೀವಿ. ಒಬ್ಬರ ಬಗ್ಗೆ ನಮಗ್ ಬೇಕಾಗಿಲ್ಲ. ನಾವೇನು ಅಲ್ಲಿ ಪೂಜೆ ಮಾಡ್ತೀವೋ ಅದಕ್ಕೆ ಪ್ರಯತ್ನ ಮಾಡ್ಬೇಕು. ನಾವು ಮಾಡೋ ಪ್ರಯತ್ನದಲ್ಲಿ ಆ ಅಮ್ಮ ಕೊಡೋ ವರನ ನಾವು ತಗೋಬೇಕು. ಅದಕ್ಕೆ ಟೈಮ್ ತಗೋಬೇಕು ನಾವು ಅಷ್ಟೇ. ಚೆನ್ನಾಗಿದೆ ಸರ್, ಪೂಜೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಎಲ್ಲಾನು ಅಮಾವಾಸ್ಯೆ ಪೂಜೆ ಚೆನ್ನಾಗಿರುತ್ತೆ, ಎಲ್ಲಾನು ಚೆನ್ನಾಗಿದೆ ಸರ್. ನಾವು ನಂಬಿಕೆ ಮೇಲೆ ಇಲ್ಲಿ ಬರ್ತಾ ಇದೀವಿ. ಹರಕೆ ಕಟ್ತಾ ಇದೀವಿ ಸರ್. ನಾವು 5 ವಾರ ಕಟ್ಟಿದೀವಿ. ತಡೆಕಾಯಿ ಒಡ್ಸ್ಕೊಂಡಿದೀವಿ. ಅದು ಒಡ್ಸ್ಕೊಂಡು ಹೋದ್ಮೇಲೆ ನಮ್ಗೆ ನೈಟ್ ಅಲ್ಲಿ ನಿದ್ದೆನೂ ಚೆನ್ನಾಗಿ ಬರ್ತಾ ಇದೆ ಸರ್. ಇಲ್ಲಿಂದ ಹೋದ್ಮೇಲೆ ಪ್ರಶಾಂತಿ ಸಿಗುತ್ತೆ, ನಮ್ಗೆ ಸ್ವಲ್ಪ ನೆಮ್ಮದಿ ಇರುತ್ತೆ ಮನೆಗೆ ಹೋದ್ಮೇಲೆ. ಇದೆ ಸರ್, ಪಕ್ಕ ಹೇಳ್ತೀನಿ. ಅದು ಹೇಳಿದಾರಲ್ಲ ಸರ್, ಇವಾಗ ಎಲ್ಲರ ಹತ್ರ ನಾವು ತಗೊಳ್ಳೋ ದುಡ್ಡು ನಾವೇನು ವೇಸ್ಟ್ ಮಾಡ್ತಾ ಇಲ್ಲ, ಬೇರೆಯವ್ರ ಹತ್ರ ನಾವೇನು ತಗೊಂತಾ ಇಲ್ಲ. ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋಕೆ ನಾವು ತಗೊಂತಾ ಇದೀವಿ ಅಂತ ಹೇಳಿದ್ದಾರೆ. ಇವಾಗ ನಾವು ಕೊಡೋ ದುಡ್ಡು ಆ ಅಮ್ಮ ನಮ್ಗೆ ಯಾವ ರೀತಿಯಲ್ಲಿ ಕೊಡುತ್ತೋ ಅದೇ ರೀತಿಯಲ್ಲಿ ಅಮ್ಮನ ಪೂಜೆಗೆ ನಾವು ಇದ್ ಮಾಡ್ತೀವಿ. ಅದ್ರಲ್ಲೇ ಈ ಅಮ್ಮ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಅಷ್ಟು ಇವಾಗ ದೇವ್ರು ಕೊಡೋದ್ರಿಂದಾನೇ ನಮ್ಗೆ ಶಕ್ತಿ ಕೊಟ್ರೆ ನಾವು ದುಡಿಯೋದು. ಆ ದುಡ್ಡಿರೋ ದುಡ್ಡಲ್ಲಿ ಒಂದು ಅರ್ಧ ಆದ್ರೆ ಅವ್ರಿಗೆ ಇಡ್ಬೋದಲ್ಲ ನಾವು, ಅಷ್ಟೇ ಅಲ್ವಾ ಸರ್. ಈಗ ಸದ್ಯ 5 ವಾರ ಬರ್ತಾ ಇದೀವಿ ನಾವು. 5 ವಾರದಲ್ಲಿ ನಮ್ಗೆ ಪರವಾಗಿಲ್ಲ ಸರ್. ನಮಗೆ ನಡೆದಿರೋದ್ರಲ್ಲೇ ನಾವು ಚೆನ್ನಾಗೇ ಹೇಳಿದ್ವಿ, ಸೇಲ್ಕೊಂಡಿವಿ ಸರ್ ಅಮ್ಮನ ಬಗ್ಗೆ. ಏನು ನಮಗೆ ಮಾತ್ರ ಚೆನ್ನಾಗಿದೆ. ನೀವು ಹೋಗಿ ಅಲ್ಲಿ ಹೋಗಿ ಹರಕೆ ಕಟ್ಕೊಳ್ಳಿ. ನಿಮ್ಗೆ ಏನಾದ್ರು ಒಳ್ಳೇದಾದ್ರೆ ನೆಮ್ಮದಿ ಸಿಕ್ಕಿದ್ರೆ ನೀವು ಹೋಗ್ತಾ ಇರಿ. ಇಲ್ಲ ಅಂದ್ರೆ ನಿಮ್ ಇಷ್ಟ ಅದು ಅಂತ ಹೇಳಿದ್ವಿ ಸರ್. ಪದ್ಮ ಸರ್, KG ಹಳ್ಳಿ ಸರ್, ಜಾಲಹಳ್ಳಿ ವೆಸ್ಟ್.